ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಖಜಾನೆ ಇಲಾಖೆಯ ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಜುಲೈ 27ರ ಮಧ್ಯಾಹ್ನ 3 ಗಂಟೆ ಸಂದರ್ಭ ಲೋಕಾಯುಕ್ತರು ವಾರ್ತಾ ಇಲಾಖೆ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿವೃತ್ತಿ ನಂತರದ ಪಿಂಚಣಿ ಮತ್ತು ಆರ್ಥಿಕ ಸೌಲಭ್ಯಗಳನ್ನ ಜಮೆ ಮಾಡೋದಕ್ಕೆ ಲಂಚದ ಬೇಡಿಕೆಯನ್ನ ಅಧಿಕಾರಿಗಳು ಇಟ್ಟಿದ್ರು ಎನ್ನುವ ಮಾಹಿತಿಯನ್ನ ನೀಡಿದ್ದು, ಲಂಚದ ಹಣವನ್ನ ಸ್ವೀಕರಿಸುವಾಗ ಇಬ್ಬರು ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಇನ್ನು ಜಮಖಂಡಿ ಮೂಲದ ಚೇತನ್ ತರತರಿ ಎನ್ನುವರು ತಮ್ಮ ಸಂಬಂಧಿಕರ ನಿವೃತ್ತಿ ಪಿಂಚಣಿ ಹಾಗೂ ಇತರ ಆರ್ಥಿಕ ಸೌಲಭ್ಯಗಳು ಸೇರಿ ಒಟ್ಟು 1,42,900 ರೂಪಾಯಿಗಳನ್ನ ಜಮಾ ಮಾಡುವುದಕ್ಕಾಗಿ 70,000 ರೂಪಾಯಿಗಳ ಬೇಡಿಕೆಯನ್ನ ಇಟ್ಟಿದ್ದರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇಂದು ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ರೆಡ್ಡಿ ಅವರ ನೇತೃತ್ವದ ತಂಡ ದಾಳಿ ನಡೆಸಿದ್ದು, ಲಂಚದ ಹಣ ಸ್ವೀಕರಿಸುವಾಗ ಇಬ್ಬರು ಅಧಿಕಾರಿಗಳು ಬಲೆಗೆ ಬಿದ್ದಿದ್ದಾರೆ. ಜಮಖಂಡಿಯ ತಾಲೂಕಾ ಖಜಾನೆ ಅಧಿಕಾರಿ ಎಸ್ ಬಿರಾದಾರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವಿನಾಯಕ ಹೊನ್ನವಾಡ್ ಅವರೇ ಲೋಕಾಯುಕ್ತರ ಬಲೆಗೆ ಬಿದ್ದ ಅಧಿಕಾರಿಗಳು. ಇನ್ನು ಈ ಕುರಿತು ಲೋಕಾಯುಕ್ತರು ತನಿಖೆಯನ್ನ ಮುಂದುವರೆಸಿದ್ದು, ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇಂದು 27/7/2026 ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ. ಈ ಕಂಪ್ಲೇಂಟ್ದಾರು ಚೇತನ್ ತರ್ತರಿ ಅಂತೇಳಿ ಜಮಖಂಡಿ ಅವರು. ಕಂಪ್ಲೇಂಟಲ್ಲಿ ಏನೈತೆ, ಅವರು ಮಾವನವ್ರದ್ದು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರ್ತಾರೆ. ಆ ನಿವೃತ್ತಿ ಪಿಂಚಣಿ ಹಣ ಮತ್ತು ಕಮ್ಯುಟೇಷನ್ ಅಮೌಂಟ ಜಮಾ ಮಾಡಿಸ್ಲಿಕ್ಕೆ 1,42,000 ರೂಪಾಯಿ ಜಮಾ ಆಗುತ್ತೆ. ಆ ಹಣ ಜಮಾ ಮಾಡಲಿಕ್ಕೆ ಅದರಲ್ಲಿ 50% ಅಂದರೆ 70,000 ಡಿಮಾಂಡ್ ಮಾಡ್ತಾರೋ, ಲಂಚದ ಹಣದ ಬೇಡಿಕೆ ಇಡ್ತಾರೋ. ಅದರಲ್ಲಿ ಮಾತುಕತೆ ಮುಖಾಂತರ 40,000ಗೆ ಮಾತುಕತೆಯಾಗಿ ಇಂದು 27/7/2027 ಆ 40,000 ಹಣವನ್ನು ಲಂಚದ ರೂಪದಲ್ಲಿ ತೆಗೆದುವಂಥ ಸಂದರ್ಭದಲ್ಲಿ, ನೇರವಾಗಿ ತಗೋವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ನಮ್ಮ ಕೈಗೆ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಅದರ ಮುಂದಿನ ತನಿಖೆಯನ್ನು ಮಾಡ್ತಿದ್ದೀವಿ. ಇದರಲ್ಲಿ ನೇರವಾಗಿ ಖಜಾನೆ ಅಧಿಕಾರಿ ಮತ್ತು FD ಅವರ ಇಬ್ಬರು ಕೂಡ ನಮಗೆ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಕೂಡ ಮತ್ತು ಅವರ ಮಾತುಕತೆ ಮಾಡಿದಂಥ ಸಂದರ್ಭದ ಎವಿಡೆನ್ಸ್ ಕೂಡ ನಮ್ಗೆ ಸಿಕ್ಕಿದೆ. ಇನ್ವೆಸ್ಟಿಗೇಷನ್ ಮುಂದುವರಿಸಿ. ಇಬ್ಬರು ಖಜಾನೆ ಅಧಿಕಾರಿ ಶ್ರೀ SS ಬಿರಾದಾರ, ತಾಲೂಕು ಖಜಾನೆ ಅಧಿಕಾರಿ ಜಮಖಂಡಿ, ಮತ್ತು ಇನ್ನೊಬ್ಬರು ವಿನಾಯಕ್ ಹೊನ್ನವಾಡ, ಪ್ರಥಮ ದರ್ಜೆ ಸಹಾಯಕರು. ಇವರು ಈ ಖಜಾನೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನಿದೆಯಲ್ಲ ಪ್ರೊಸೀಜರ್, ಅದನ್ನೇ ಮಾಡ್ತೀವಿ ನಾವು. ಈಗ ನಮ್ಮ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಮುಂದಿನ ಏನಿದೆ ಲೀಗಲಿ ಆಗಿ ಅದು ಕಾನೂನಿನಡಿ ಕ್ರಮ ಕೈಗೊಳ್ತೀವಿ.